ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಯೂನಿಕ್ ಕ್ರೋಶಾ ವರ್ಕ್ನ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಸ್ಯಾರಿ ಆರೆಂಜ್ ಮತ್ತು ನೇವಿ ಬ್ಲೂ ಕಾಂಬಿನೇಷನಲ್ಲಿದೆ. ನೇವಿ ಬ್ಲೂ ಆರೆಂಜ್ ಕಾಂಬಿನೇಷನಲ್ಲಿರೋದ್ರಿಂದ ನಾನು ಸ್ಯಾರಿ ಕಲರ್ನ ಮೀನ್ಸ್ ಆರೆಂಜ್ ಕಲರ್ನ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಿದ್ದೀನಿ. ಸ್ಯಾರಿ ಥ್ರೆಡ್ನ ನಾನು ಟೋಟಲ್ 6 ಸ್ಟ್ರಾಂಡ್ಸ್ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ. 6 ಸ್ಟ್ರಾಂಡ್ಸ್ ಥ್ರೆಡ್ ಆರೆಂಜ್ ಕಲರ್, ಸ್ಯಾರಿ ಕಲರ್ನ ಆರೆಂಜ್ ಕಲರ್ ಆಗಿ ತೊಗೊಂಡಿದ್ದೀನಿ. ಆರೆಂಜ್ ಕಲರ್ನ ಡಿಸೈನ್ಗೆ ತೊಗೊಂಡಿದ್ದೀನಿ. 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. 0.9 mm ಕ್ರೋಶಾ. ಒಬ್ಬರು ಕೇಳಿದ್ರಿ ಕ್ರೋಶಾ ನಂಬರು ಮತ್ತು ಕೂಡ ಹೇಳಿ ಅಂತ. 0.9 mm ಕ್ರೋಶಾ ಇದು. ಸ್ಟಾರ್ಟಿಂಗಲ್ಲಿ ಈ ಥರ ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಥ್ರೆಡ್ಗೆ ನಾಟ್ ಹಾಕ್ಕೊಂಡಿದ್ದೀವಿ ಎಂಡಲ್ಲಿ. ಸೊ ದಟ್ ನೀಡಲ್ನ ಸ್ಯಾರಿಯಿಂದ ಪಾಸ್ ಮಾಡಿಕೊಂಡು ಈ ಥರ ಥ್ರೆಡ್ನ ಮೇಲೆ ತಗೊಂಡ್ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಹಾಗೆ ಎಕ್ಸಾಕ್ಟ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ ಥರ ಮಾಡ್ಕೋಬೇಕು. ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಹಾಕಿ ಬಿಟ್ವೀನ್ ದಟ್ ಅದನ್ನು ಲಾಕ್ ಮಾಡಬೇಕು. ಇದಾದಮೇಲೆ 1 ಚೈನ್ ಸ್ಪೇಸ್ ಕೊಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ ನಾವು ಏನಕ್ಕೆ 1 ಚೈನ್ ಸ್ಪೇಸ್ ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ಅಗೇನ್ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಬಂದು ಡಬಲ್ ಕ್ರೋಶನ ಮಾಡ್ತೀವಿ. ಆಫ್ಟರ್ ಡಬಲ್ ಕ್ರೋಶ 3 ಚೈನ್ನ ಇನ್ಸರ್ಟ್ ಮಾಡ್ಕೊತೀವಿ. ಆಫ್ಟರ್ ಡಬಲ್ ಕ್ರೋಶ 3 ಚೈನ್ನ ಹಾಕ್ಕೊಳ್ಳಿ. 1 2 3 ಚೈನ್ ಬಿಟ್ವೀನ್ ದಟ್ ಅದನ್ನು ಲಾಕ್ ಮಾಡ್ಕೊತೀವಿ. ಇದೇ ಥರ 1 ಚೈನ್ ಸ್ಪೇಸ್ ಕೊಡಿ. ದೆನ್ ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಇಲ್ಲಿಂದ 3 ಚೈನ್ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಈ ಥರ ಲಾಕ್ ಮಾಡ್ತಾ ಹೋಗಬೇಕು. 1 ಚೈನ್ ಹಾಕಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಡಬಲ್ ಕ್ರೋಶನ ಮಾಡಿ. 3 ಚೈನ್ ಹಾಕಿ 3 ಚೈನ್ಸ್ ಹಾಕಿ 1 2 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಟೋಟಲ್ ಸ್ಟಾರ್ಟಿಂಗಲ್ಲಿ ಮಾತ್ರ ಟೋಟಲ್ 10 ಡಬಲ್ ಕ್ರೋಶ ವಿತ್ ಪೀಕೋಟ್ನ ಮಾಡ್ಕೊಬೇಕು. ಅದಾದಮೇಲೆ ಆರ್ಚ್ ಬರುತ್ತೆ. ಸ್ಟಾರ್ಟಿಂಗ್ ಅಂದರೆ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ 20 ಡಬಲ್ ಕ್ರೋಶ ವಿತ್ ಪೀಕೋಟ್ನ ಮಾಡಿ, 20 + 2 22 ಡಬಲ್ ಕ್ರೋಶ ವಿತ್ ಪೀಕೋಟ್ನ ಮಾಡ್ತೀವಿ. ಅದರಲ್ಲಿ 21st ಡಬಲ್ ಕ್ರೋಶಗೆ ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊತೀವಿ. ಟೋಟಲ್ 10 ಡಬಲ್ ಕ್ರೋಶ ವಿತ್ ಪೀಕೋಟ್ ಕಂಪ್ಲೀಟ್ ಮಾಡ್ಕೋಬೇಕು ಈ ಥರ. ಅದಾದಮೇಲೆ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 1 ಚೈನ್ನ ಹಾಕಿ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ದೆನ್ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶ ಮಾಡಿ ಟೋಟಲ್ 10 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 11th ಡಬಲ್ ಕ್ರೋಶ ಇರುತ್ತೆ ಅಲ್ವಾ, 10th ಆರ್ 11th ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅದನ್ನು ನೋಡಿಕೊಂಡು ಡಬಲ್ ಕ್ರೋಶ ಆದಮೇಲೆ 1 ಚೈನ್ ಹಾಕಿ ಒಂದು 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅದ್ರ ಮೇಲೆ ಆರ್ಚ್ ಬರೋದ್ರಿಂದ ಬೀಡ್ ಇದ್ದರೆ ಚೆನ್ನಾಗಿರುತ್ತೆ. ಟೋಟಲ್ 10 ಡಬಲ್ ಕ್ರೋಶ ಆದಮೇಲೆ 11th ಡಬಲ್ ಕ್ರೋಶಗೆ ಈ ಥರ ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ನ ಲಾಕ್ ಆದಮೇಲೆ 1 ಚೈನ್ ಹಾಕಿ ಅದನ್ನು ಬಿಟ್ವೀನ್ ದ ಡಬಲ್ ಕ್ರೋಶ ಈ ಥರ ಲಾಕ್ ಮಾಡಿ ಇದ್ರ ಮಿಡಲ್ಗೆ ಬರುತ್ತೆ. ಇದು ಆರ್ಚ್ ಮಿಡಲ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಅಗೇನ್ 1 ಚೈನ್ ಹಾಕಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು. ಇಲ್ಲಿಂದ 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡ್ತೀವಿ. ಪೀಕಾಟ್ ಆದಮೇಲೆ ಇಲ್ಲಿಂದ ಆರ್ಚ್ನ ಫಾರ್ಮ್ ಮಾಡಬೇಕು. 1 2 3 4 5 6 ಚೈನ್ನ ಹಾಕಿದ್ಮೇಲೆ ಡಿಸೈನ್ನ ಬ್ಯಾಕ್ ಸೈಡ್ಗಾರು ಟರ್ನ್ ಮಾಡ್ಕೊಳ್ಳಿ, ಫ್ರಂಟಿಂದನಾದರೂ ಹಾಕಿ. ಬೀಡ್ ಹಾಕಿದ್ದೀವಲ್ಲ, ಆ ಬೀಡ್ ಹಾಕಿರೋ ಪಿಕಾಟ್ನ ಬಿಟ್ಟು ನೆಕ್ಸ್ಟು ಪಿಕಾಟು ಅಂದರೆ ಫಸ್ಟು ಪಿಕಾಟ್ನ ಬಿಟ್ಬಿಟ್ಟು ನೆಕ್ಸ್ಟು ಪಿಕಾಟಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ 2 ಚೈನ್, ನೀವು ಬ್ಯಾಕ್ ಸೈಡಿಂದ ಟರ್ನ್ ಮಾಡ್ಕೊಂಡಾದರೂ ಆ ಪಿಕೋಗೆ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಫ್ರಂಟಿಂದ ಈ ಥರನಾದರೂ ಪ್ರೊಸೀಜರ್ನ ಫಾಲೋ ಮಾಡಿ. ಅದಾದಮೇಲೆ 1 ಚೈನ್ನ ತೊಗೊಳ್ಳಿ. ನೀಡಲ್ ಮೇಲೆ 6 ಚೈನ್ ಲೂಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡಿ, ಇಲ್ಲಿಂದ 3 ಚೈನ್ಸ್. ಆಫ್ಟರ್ ದ್ಯಾಟ್ ಬಿಟ್ವೀನ್ ದಟ್ ಅದನ್ನು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಚೈನ್ ಗ್ಯಾಪ್. ಈ 1 ಚೈನ್ ಗ್ಯಾಪ್ನ ಏನಕ್ಕೆ ಕೊಡ್ತಿದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ.
ನೀಡಲ್ ಮೇಲೆ 1 ಟೈಮ್ ಆಯ್ತಲ್ವ ಫಸ್ಟು. ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 6 ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್ನ ಒಂದು ಮಾಡಿ, ಅದು ಆದಮೇಲೆ ಅಲ್ಲಿಂದ 3 ಚೈನ್ಸ್ನ ಹಾಕಿ ಬಿಟ್ವೀನ್ ದಟ್ ಅದನ್ನು ಲಾಕ್ ಮಾಡಿ. ಈ ಥರ ಆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಅಗೇನ್ 1 ಚೈನ್ ಸ್ಪೇಸ್, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡಿದ್ವಿ, ಈಗ 3 ಟೈಮ್ಸ್ ಥ್ರೆಡ್ನ ತೊಗೊಬೇಕು. ನೀಡಲ್ ಮೇಲೆ 1 2 3 ಟೈಮ್ಸ್ ಥ್ರೆಡ್ನ ತೊಗೊಂಡು 6 ಚೈನ್ ಲೂಪ್ ಇದೆ ಅಲ್ವಾ, ಆ ಲೂಪಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್, ಟೋಟಲ್ 4 ಟೈಮ್ಸ್ ಈ ಥರ ಲಾಕ್ ಮಾಡ್ಕೊಂಡು ಬರ್ತೀವಿ. ಇಲ್ಲಿಂದ ಅಗೈನ್ 1 ಚೈನ್ 3 ಚೈನ್ನ ಹಾಕಿ ಬಿಟ್ವೀನ್ ದ ಗ್ಯಾಪ್ ಅದನ್ನು ಲಾಕ್ ಮಾಡಿ ಅಗೈನ್ 1 ಚೈನ್ ಸ್ಪೇಸ್ನ ಕೊಡ್ತೀವಿ. 1 ಚೈನ್ ಸ್ಪೇಸ್ನ ಕೊಡಿ. ನೀಡಲ್ ಮೇಲೆ ಇವಾಗ 4 ಟೈಮ್ಸ್ ಥ್ರೆಡ್ನ ತೊಗೊಬೇಕು. 1 2 3 4 ಟೈಮ್ಸ್ ಥ್ರೆಡ್ನ ತೊಗೊಂಡು 6 ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್, ಟೋಟಲ್ 5 ಟೈಮ್ಸ್ ಈ ಥರ 2 ಚೈನ್ನ ಒಂದು ಮಾಡ್ತಾ ಬರ್ತೀವಿ. ಅದಾದಮೇಲೆ 3 ಚೈನ್ನ ಹಾಕಿ ಬಿಟ್ವೀನ್ ದ ಲೂಪ್ ಅದನ್ನು ಲಾಕ್ ಮಾಡ್ತೀವಿ, ಗ್ಯಾಪಲ್ಲಿ ಲಾಕ್ ಮಾಡ್ತೀವಿ. ಅಗೈನ್ 1 ಚೈನ್ ಸ್ಪೇಸ್. ಇವಾಗ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಈಗ 4 ಆಗಿತ್ತು ಅಲ್ವಾ, 3ಗೆ ಡಿಕ್ರೀಸ್ ಮಾಡಿ 3 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 6 ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್, ಟೋಟಲ್ 4 ಟೈಮ್ಸ್ ಚೈನ್ನ ಈ ಥರ ಒಂದು ಮಾಡ್ತಾ ಹೋಗಬೇಕು. 1 ಚೈನ್ 3 ಚೈನ್ನ ಹಾಕಿ ಬಿಟ್ವೀನ್ ದ ಲೂಪ್ ಅದನ್ನು ಲಾಕ್ ಮಾಡಬೇಕು, ಪಿಕೌಟ್ನ ಮಾಡ್ಕೋಬೇಕು. ಅದಾದಮೇಲೆ 1 ಚೈನ್ನ ಹಾಕಿ ಈ ಥರ, ಅದಾದಮೇಲೆ 1 ಚೈನ್ನ ಹಾಕಿ ಇಲ್ಲಿಂದ 3 ಟೈಮ್ಸ್ ಆಗಿತ್ತಲ್ವ, ಇವಾಗ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್, ಟೋಟಲ್ 3 ಟೈಮ್ಸ್ ಚೈನ್ನ ಒಂದು ಮಾಡ್ತೀವಿ. ಅದಾದಮೇಲೆ ಇಲ್ಲಿಂದ 3 ಚೈನ್ಸ್, ಬಿಟ್ವೀನ್ ದಟ್ ಅದನ್ನು ಈ ಥರ ಲಾಕ್ ಮಾಡಿ ಪೀಕೋನ ಫಾರ್ಮ್ ಮಾಡ್ತೀವಿ. 1 ಚೈನ್ ಸ್ಪೇಸ್ನ ಕೊಡ್ತೀವಿ. ಈ ಥರ ಫಾರ್ಮ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಫೋಲ್ಡ್ ಆಗೋ ಥರ ಅನಿಸುತ್ತೆ, ಬಟ್ ಸ್ಟೆಪ್ 2 ಕಂಪ್ಲೀಟ್ ಆದಮೇಲೆ ಅದು ಕಂಪ್ಲೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ. 1 ಚೈನ್ ಸ್ಪೇಸ್ ಕೊಟ್ಟು ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಇಲ್ಲಿಂದ 1 2 3 ಚೈನ್ನ ಹಾಕಿ ಬಿಟ್ವೀನ್ ದ ಲೂಪ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಲಾಕ್ ಮಾಡಿ. ಇಲ್ಲಿಂದ 2 ಚೈನ್ನ ಹಾಕಿ 6 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು. ಇಲ್ಲಿಗೆ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ 1 ಚೈನ್ ಸ್ಪೇಸ್ನ ತೊಗೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬರಬೇಕು. ಈ ಥರ ಅದು ಎಲ್ಲಿಗೆ ಬರುತ್ತೆ ಎಕ್ಸಾಕ್ಟ್ ಅಲ್ಲಿಂದ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬರಬೇಕು. ಸ್ಯಾರಿಯಿಂದ ಹೋಗಿ ಈ ಥರ ಥ್ರೆಡ್ನ ಮೇಲೆ ತಗೊಳ್ಳಿ. ಫಸ್ಟ್ 2 ಚೈನ್ನ ಒಂದು ಮಾಡಿ, ವಿ ಆರ್ ಡೂಯಿಂಗ್ ಡಬಲ್ ಕ್ರೋಶಾ ಹಿಯರ್. ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಇಲ್ಲಿಂದ 3 ಚೈನ್ಸ್, ಬಿಟ್ವೀನ್ ದ ಗ್ಯಾಪ್ ಅದನ್ನು ಲಾಕ್ ಮಾಡಿ ಪೀಕೋ ಫಾರ್ಮ್ ಆಗುತ್ತೆ. ಇಲ್ಲಿಂದ ಟೋಟಲ್ 22 ಡಬಲ್ ಕ್ರೋಶನ ಮಾಡಬೇಕು. ಡಬಲ್ ಕ್ರೋಶಾ, 1 ಚೈನ್ ಗ್ಯಾಪ್, ದೆನ್ ಅಗೇನ್ ಡಬಲ್ ಕ್ರೋಶಾ ವಿತ್ ಪಿಕಾಟ್. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಸ್ಯಾರಿಂದ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇಲ್ಲಿಂದ 3 ಚೈನ್, ಬಿಟ್ವೀನ್ ದ ಲೂಪ್ ಅದನ್ನು ಲಾಕ್ ಮಾಡಿ. ಅದಾದಮೇಲೆ 1 ಚೈನ್ ಸ್ಪೇಸ್, 1 ಚೈನ್ ಸ್ಪೇಸ್ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಡಬಲ್ ಕ್ರೋಶಾ ಮಾಡಿ. ಡಬಲ್ ಕ್ರೋಶಾ ಆದಮೇಲೆ 3 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶಾ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಟೋಟಲ್ 22 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು ನೀವು. ಒಂದು ಆರ್ಚ್ ಆದಮೇಲೆ ಟೋಟಲ್ 22 ಡಬಲ್ ಕ್ರೋಶಾ.
ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಈ ಥರ ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀವಿ. ಈ ಥರ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ. ಟೋಟಲ್ 22 ಡಬಲ್ ಕ್ರೋಶನ ಒಂದು ಆರ್ಚ್ ಆದಮೇಲೆ ಕಂಪ್ಲೀಟ್ ಮಾಡ್ಕೋಬೇಕು. ಅದರಲ್ಲಿ 20 ಡಬಲ್ ಕ್ರೋಶ ಆದಮೇಲೆ 21st ಡಬಲ್ ಕ್ರೋಶ ಇರುತ್ತೆ ಅಲ್ವಾ, ಅದಕ್ಕೆ ಒಂದು ಸ್ಮಾಲ್ ಬಿಡ್ನ ಇನ್ಸರ್ಟ್ ಮಾಡ್ಕೊತೀವಿ. ಅದು ಆರ್ಚ್ ಮಿಡಲಲ್ಲಿ ಬರುತ್ತೆ. ಸೊ ಇಲ್ಲಿಂದ ಒಂದು ಚೈನ್ ಹಾಕಿ 2 ಚೈನ್ 3 ಚೈನ್ ಬಿಟ್ವೀನ್ ದಟ್ ಅದನ್ನು ಲಾಕ್ ಮಾಡ್ಕೊಳ್ಳಿ. ಪೀಕೋ ಫಾರ್ಮ್ ಆಗುತ್ತೆ. ಒಂದು ಚೈನ್ ಸ್ಪೇಸ್ನ ಕೊಡಿ. ಒಂದು ಚೈನ್ ಸ್ಪೇಸ್ ಕೊಟ್ಬಿಟ್ಟು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಇಲ್ಲಿಂದ ಒಂದು ಚೈನ್ ಹಾಕಿ ಒಂದು 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. 3 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ, ಅದಾದಮೇಲೆ ಒಂದು ಚೈನ್ನ ಹಾಕಿ ಬಿಟ್ವೀನ್ ದಿ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಅಗೇನ್ ಸೇಮ್ ಪ್ರೊಸೀಜರ್, ಒಂದು ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಡಬಲ್ ಕ್ರೋಶ ಮಾಡಿ 3 ಚೈನ್ನ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ಇಲ್ಲಿಂದ 6 ಚೈನ್ 1 2 3 4 5 6 ಚೈನ್ನ ಹಾಕಿ ಥ್ರೆಡ್ನ ಮೇಲೆ ಮಾಡಿ, ಬೀಡ್ ಇದೆ ಅಲ್ವಾ ಅದ್ರ ಪಕ್ಕದ ಪಿಕಾಟು ಅಂದರೆ ಅಲ್ಲಿಂದ ಸೆಕೆಂಡ್ ಪಿಕಾಟ್ಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಬೀಡ್ ನಿಮ್ಗೆ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ, ಬಟ್ ಬೀಡ್ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಲಾಕ್ ಮಾಡಿದ್ಮೇಲೆ 2 ಚೈನ್ನ ಹಾಕಿ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ತೊಗೊಂಡು 6 ಚೈನ್ ಗ್ಯಾಪ್ ಇದೆ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡಿ, ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ ಈ ಥರ. ದೆನ್ 1 ಚೈನ್ ಗ್ಯಾಪ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಬೇಕು. ಇವಾಗ 1 ಚೈನ್ ಸ್ಪೇಸ್ ಆದಮೇಲೆ ಫಸ್ಟು 1 ಚೈನ್ ತೊಗೊಂಡಿದ್ವಿ, ಇವಾಗ 2 ಚೈನ್ನ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್ ಈ ಥರ ಒಂದು ಮಾಡಬೇಕು. ಇದಾದಮೇಲೆ ಇಲ್ಲಿಂದ 3 ಚೈನ್ ಬಿಟ್ವೀನ್ ದ ಗ್ಯಾಪ್ ಅದನ್ನು ಈ ಥರ ಲಾಕ್ ಮಾಡಿ ಪೀಕೋನ ಫಾರ್ಮ್ ಮಾಡ್ಕೊತೀವಿ. ಇಲ್ಲಿಂದ 1 ಚೈನ್ ಸ್ಪೇಸ್. ಇದಾದಮೇಲೆ ನೀಡಲ್ ಮೇಲೆ 3 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್ನ ಒಂದು ಮಾಡಿ, ಟೋಟಲ್ 4 ಟೈಮ್ಸ್ ಚೈನ್ನ ಜಾಯಿನ್ ಮಾಡ್ತಾ ಬರ್ತೀವಿ. ಇದಾದಮೇಲೆ 3 ಚೈನ್ನ ಹಾಕಿ ಬಿಟ್ವೀನ್ ದ ಗ್ಯಾಪ್ ಅದನ್ನು ಲಾಕ್ ಮಾಡಿ ಪೀಕೋನ ಫಾರ್ಮ್ ಮಾಡ್ಕೊತೀವಿ. ಇಲ್ಲಿಂದ 1 ಚೈನ್ ಗ್ಯಾಪ್ ನೀಡಲ್ ಮೇಲೆ 4 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 4 ಟೈಮ್ಸ್ ಥ್ರೆಡ್ನ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್. ಅದು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ, ಯಾಕೆಂದರೆ 4 ಟೈಮ್ಸ್ 2 ಚೈನ್ನ ಜಾಯಿನ್ ಮಾಡುವಾಗ 5 ಟೈಮ್ಸು ಅದು ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಥ್ರೆಡ್ಡು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಈ ಥರ ಮಾಡ್ಕೊಳ್ಳಿ. ಫಸ್ಟ್ 2, ನೆಕ್ಸ್ಟ್ 2, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, 5th ಟೈಮ್ ಲಾಸ್ಟ್ 2 ಚೈನ್ನ ಒಂದು ಮಾಡ್ತಿದ್ದೀವಿ. ಲಾಸ್ಟ್ 2 ಚೈನ್ನ ಒಂದು ಮಾಡಿದ್ಮೇಲೆ ಇಲ್ಲಿಂದ 3 ಚೈನ್ ಸ್ಪೇಸ್ ಕೊಡಿ. 3 ಚೈನ್ ಆದಮೇಲೆ ಬಿಟ್ವೀನ್ ದ ಗ್ಯಾಪ್ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಚೈನ್ ಸ್ಪೇಸ್ ಕೊಡಿ. 1 ಚೈನ್ ಸ್ಪೇಸ್ ನೀಡಲ್ ಮೇಲೆ ಇವಾಗ ಡಿಕ್ರೀಸ್ ಮಾಡ್ತಾ ಬರಬೇಕು. ನೀಡಲ್ ಮೇಲೆ 3 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 4 ಟೈಮ್ಸ್ ಆಗಿದೆ. ಇವಾಗ 3 ಟೈಮ್ಸ್ ಥ್ರೆಡ್ನ ತೊಗೊಂಡು 6 ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್, ಟೋಟಲ್ 4 ಟೈಮ್ಸ್ 2 ಚೈನ್ನ ಒಂದು ಮಾಡ್ತಾ ಬರ್ತೀವಿ. ಇಲ್ಲಿಂದ 3 ಚೈನ್ ಹಾಕಿ ಬಿಟ್ವೀನ್ ದ ಗ್ಯಾಪ್ ಅದನ್ನು ಲಾಕ್ ಮಾಡ್ಕೊಳ್ಳಿ. 1 ಚೈನ್ ಸ್ಪೇಸ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್, 3 ಟೈಮ್ಸ್ 2 ಚೈನ್ಸ್ನ ಒಂದು ಮಾಡ್ತಾ ಬರ್ತೀವಿ. ಇದಾದಮೇಲೆ 3 ಚೈನ್ ಹಾಕಿ ಬಿಟ್ವೀನ್ ದ ಗ್ಯಾಪ್ ಅದನ್ನು ಲಾಕ್ ಮಾಡಿ ಇದೇ ಥರ ಕಂಟಿನ್ಯೂ ಮಾಡಬೇಕು. ದೆನ್ 1 ಚೈನ್ ಸ್ಪೇಸ್ನ ಹಾಕಿ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ತೊಗೊಂಬಂದು ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಬಿಟ್ವೀನ್ ದ ಗ್ಯಾಪ್ ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 1 ಚೈನ್ 2 ಚೈನ್ನ ಹಾಕಿ 6 ಚೈನ್ ಲೂಪ್ ಇದೆ ಅಲ್ವಾ ಆ ಲೂಪಲ್ಲಿ ಲಾಕ್ ಮಾಡಿ ಅದನ್ನು. ಇಲ್ಲಿಗೆ ಒಂದು ಆರ್ಚು ಕಂಪ್ಲೀಟ್ ಆಗುತ್ತೆ.
ಇದಾದಮೇಲೆ ಇಲ್ಲಿಂದ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಇಲ್ಲಿಂದ 3 ಚೈನ್ ಬಿಟ್ವೀನ್ ದ ಗ್ಯಾಪ್ ಅದಕ್ಕೆ ಲಾಕ್ ಮಾಡಿ ಪೀಕೋನ ಮಾಡ್ಕೊತೀವಿ. ಇಷ್ಟೇ ಸಿಂಪಲ್ ಸ್ಟೆಪ್ 1, ತುಂಬ ಈಸಿ. ಬಟ್ ನಿಮಗೆ ಅರ್ಥ ಆಗಲಿ ಅಂತ ಸ್ಲೋ ಆಗಿ ವಿಡಿಯೋ ತೋರಿಸಿದ್ದೀನಿ. ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಏನು ಗ್ಯಾಪ್ ಕೊಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ನಿಮಗೆ ಡೀಟೇಲಾಗಿ ಗೊತ್ತಾಗಲಿ ಅಂತ ಆ ಥರ ಮಾಡಿದ್ದು ಅಷ್ಟೇ. ಸ್ಟೆಪ್ 1 ಕಂಪ್ಲೀಟ್ ಆಗಿದೆ. ಸ್ಟೆಪ್ 2ಗೆ ಪಲ್ಲು ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ನೇವಿ ಬ್ಲೂ ಕಲರ್ನ ಸ್ಟೆಪ್ 2 ಡಿಸೈನ್ಗೆ ಯೂಸ್ ಮಾಡ್ತಿದ್ದೀನಿ. ಸ್ಟೆಪ್ 2 ತುಂಬ ಈಸಿ ಇರುತ್ತೆ. 6 ಟರ್ನ್ಸ್ ಥ್ರೆಡ್, ಸೇಮ್ 6 ಟರ್ನ್ಸ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ಟೈಟಾಗಿ ಒಂದು 2 to 3 ನೋಟ್ಸ್ನ ಹಾಕ್ಕೊಳ್ಳಿ. 2 or 3 ಫೈನ್. ಆಮೇಲೆ ಲಾಸ್ಟಿಗೆ ಫ್ಯಾಬ್ರಿಕ್ ಗ್ಲೂ ಅಪ್ಲೈ ಮಾಡ್ತೀವಲ್ವ, ಸೊ 8 ನಂಬರ್ ಕ್ರೋಶದಿಂದನೇ ಮಾಡ್ತಿದ್ದೀವಿ. ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಇನ್ನೊಂದು ಟೈಮ್ ಲಾಕ್ನ ಮಾಡ್ಕೊತೀವಿ. ಲಾಕ್ ಆದಮೇಲೆ ಇಲ್ಲಿಂದ 3 ಚೈನ್ಸ್ನ ಹಾಕಿ 1 ಚೈನ್ ಸ್ಪೇಸ್ ಕೊಟ್ಟಿದ್ವಿ ಅಲ್ವಾ, ಆ 1 ಚೈನ್ ಸ್ಪೇಸ್ಗೆ ಅದನ್ನು ಲಾಕ್ ಮಾಡಬೇಕು. ಈ ಥರ 1 ಚೈನ್ ಸ್ಪೇಸಲ್ಲಿ ಇದನ್ನು ಲಾಕ್ ಮಾಡ್ತೀವಿ. ಅಗೇನ್ ಜಸ್ಟ್ ಕವರ್ ಅಪ್ ಮಾಡ್ತಾ ಬರ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ 1 2 3 ಚೈನ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಹೋಗಿ ಅದನ್ನು ಲಾಕ್ ಮಾಡಿ. ಅಗೇನ್ 3 ಚೈನ್ಸ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಹೋಗಿ ಸ್ಯಾರಿಯಿಂದ ಥ್ರೆಡ್ನ ತೊಗೊಂಡು ಬಂದು ಅದನ್ನು ಲಾಕ್ ಮಾಡಿ ಅಷ್ಟೇ. ಜಸ್ಟ್ ಈ ಥರ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಸ್ಟೆಪ್ ಏನು ಹಾಕಿರ್ತೀವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಅಷ್ಟನ್ನು ಕವರ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ತುಂಬ ಈಸಿ ಇದೆ, ಈಸಿಯಾಗಿ ಕೂಡ ಮಾಡ್ಬೋದು. ಈ ಥರ ಕವರ್ ಅಪ್ ಮಾಡ್ತಾ ಬರ್ತೀವಿ. ಸ್ಟೆಪ್ 2ಲಿ 3 ಚೈನ್ 1 ಚೈನ್ ಸ್ಪೇಸಲ್ಲಿ ಹೋಗಿ ಅದನ್ನು ಲಾಕ್ ಮಾಡಿ. ಸೇಮ್ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಇದೆ, ಅದು ಡಿಫಿಕಲ್ಟ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಸೆಕೆಂಡ್ ಸ್ಟೆಪ್ ಅಂತೂ ತುಂಬ ಈಸಿ, ಜಸ್ಟ್ ನಾಲೆಡ್ಜ್ ಇದ್ದರೆ ಸಾಕು. ಚೈನ್ ಹಾಕ್ಕೊಂಡು 3 ಚೈನ್ಸ್ನ ಹಾಕ್ತೀವಿ. 1 ಚೈನ್ ಸ್ಪೇಸ್ ಕೊಟ್ಟಿದ್ವಿ ಅಲ್ವಾ, 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡ್ತಾ ಹೋಗ್ತೀವಿ. ಆರ್ಚ್ನೂ ಕೂಡ ಹೀಗೆ ಕವರ್ ಅಪ್ ಮಾಡ್ತೀವಿ ಅಷ್ಟೇ. ಸ್ಟೆಪ್ 2ಲಿ 3 ಚೈನ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 3 ಚೈನ್ 1 ಚೈನ್ ಸ್ಪೇಸ್ ಇದೆ ಅಲ್ವಾ, ಅಲ್ಲಿ ಲಾಕ್ ಮಾಡಬೇಕು. ಇಲ್ಲಿಂದ ಅಗೇನ್ 3 ಚೈನ್ ಈ ಥರ ಕವರ್ ಅಪ್ ಆಗುತ್ತೆ. ಪಿಕೋ ಮೇಲೆ ಈ ಥರ ಕವರ್ ಅಪ್ ಆಗ್ತಾ ಬರುತ್ತೆ ಡಿಸೈನು. ಇಲ್ಲಿಂದ ಅಗೇನ್ ಆರ್ಚ್ನ ಕವರ್ ಅಪ್ ಮಾಡ್ತೀವಿ. 3 ಚೈನ್ ಹಾಕಿ ಸ್ಟಾರ್ಟಿಂಗಲ್ಲಿ 6 ಚೈನ್ಗಿಂತ ಫಸ್ಟು 2 ಚೈನ್ ಹಾಕೊಂಡು ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ 2 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇದರಿಂದ 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿಂದ 3 ಚೈನ್ಸ್ ಸೇಮ್ ಎಲ್ಲ ಪಿಕೋಟ್ ಆದಮೇಲೂ ಒಂದೊಂದು ಚೈನ್ ಸ್ಪೇಸ್ ಕೊಟ್ಟಿದ್ವಿ ಅಲ್ವಾ, ಆ ಚೈನ್ ಸ್ಪೇಸಲ್ಲಿ ಇದನ್ನು ಲಾಕ್ ಮಾಡ್ತಾ ಹೋಗ್ತೀವಿ. 3 ಚೈನ್ ಹಾಕ್ತೀವಿ, ಆ ಚೈನ್ ಸ್ಪೇಸಲ್ಲಿ ಇದನ್ನು ಲಾಕ್ ಮಾಡ್ತಾ ಹೋಗ್ತೀವಿ. 3 ಚೈನ್ ನೆಕ್ಸ್ಟ್ 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡ್ತಾ ಹೋಗ್ತೀವಿ. ಇದೇ ಥರ ಆರ್ಚ್ನ ಕವರ್ ಮಾಡ್ತೀವಿ. 3 ಚೈನ್ ಅದಾದಮೇಲೆ 1 ಚೈನ್ ಸ್ಪೇಸಲ್ಲಿ ಥ್ರೆಡ್ನ ತೊಗೊಂಡು ಬಂದು ಅದನ್ನು ಲಾಕ್ ಮಾಡ್ತೀವಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡಿ. 3 ಚೈನ್ಸ್ 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡಿ. ಈ ಥರ ಲಾಕ್ ಮಾಡ್ತಾ ಹೋಗಿ. ಇದೇ ಥರ ನೀವು ಥ್ರೂಔಟ್ ದ ಡಿಸೈನ್
ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. ಬಟ್ ಸ್ಟೆಪ್ 1ಗಿಂತ ಸ್ಟೆಪ್ 2 ಹಾಕಿದ್ಮೇಲೆ ಆ ಡಿಸೈನ್ ಹೈಲೈಟ್ ಆಗುತ್ತೆ. ಬಿಕಾಸ್ ನಾವು ಜಸ್ಟ್ ಪಿಕಾಕ್ ಏನಿರುತ್ತೆ ಅದನ್ನು ನೆಕ್ಸ್ಟ್ ಬೇರೆ ಕಲರಿಂದ ಕವರಪ್ ಮಾಡಿರ್ತೀವಿ ಅಲ್ವಾ, ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ 3 ಚೈನ್ ಹಾಕಿ 1 ಚೈನ್ ಸ್ಪೇಸಲ್ಲಿ ಲಾಕ್ ಮಾಡ್ತಾ ಬನ್ನಿ. ಆರ್ಚು ಹೈಲೈಟಾಗಿ ಕಾಣಿಸುತ್ತೆ. ಇಲ್ಲಿಂದ ಅಗೈನ್ 3 ಚೈನ್ಸ್ನ ಹಾಕಿ 3 ಚೈನ್ ಆದಮೇಲೆ 1 ಚೈನ್ ಸ್ಪೇಸ್ ಇದೆ ಅಲ್ವಾ, ಆ ಸ್ಪೇಸಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ ಟೈಟಾಗಿ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿಂದ 3 ಚೈನ್ನ ಹಾಕಿ 3 ಚೈನ್ನ ಹಾಕಿ ಕಂಟಿನ್ಯೂ ಮಾಡ್ತಾ ಬನ್ನಿ. 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡಿ. ಈ ಥರ ಆರ್ಚ್ ಕವರ್ ಮಾಡಿದ್ಮೇಲೆ, ಸೆಕೆಂಡ್ ಸ್ಟೆಪ್ನ ಕವರ್ ಮಾಡಿದ್ಮೇಲೆ ಆ ಡಿಸೈನ್ ಹೈಲೈಟಾಗಿ ಕಾಣಿಸ್ತಿದೆ. ಸೇಮ್ ಆರ್ಚ್ನ ಹೇಗೆ ಕವರ್ ಮಾಡೋದಂತ ಇನ್ನೊಂದು ಟೈಮ್ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. 2 ಚೈನ್ ಸ್ಪೇಸ್ ಇದೆ ಅಲ್ವಾ, 6 ಚೈನ್ ಸ್ಪೇಸಲ್ಲಿ ಸ್ಟಾರ್ಟಿಂಗ್ 2 ಚೈನ್ನ ಹಾಕಿ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಆ 2 ಚೈನ್ ಸ್ಪೇಸಲ್ಲಿ ಫಸ್ಟು ಲಾಕ್ ಮಾಡ್ತೀವಿ. ಈ ಥರ 2 ಚೈನ್ ಸ್ಪೇಸಲ್ಲಿ ಲಾಕ್ ಮಾಡಿ ಇಲ್ಲಿಂದ 3 ಚೈನ್ಸ್ನ ಹಾಕಿ 3 ಚೈನ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಅದನ್ನು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಇಷ್ಟೇ ಆರ್ಚ್ ಏನಿದೆ ಅದನ್ನು ಕವರಪ್ ಮಾಡ್ತಾ ಹೋಗ್ತೀವಿ ಅಷ್ಟೇ. 3 ಚೈನ್ನ ಹಾಕಿ ಆರ್ಚ್ ಸ್ಪೇಸ್ ಇದೆ ಅಲ್ವಾ, ಆರ್ಚ್ ಸ್ಪೇಸಲ್ಲಿ ಡಿಸೈನ್ನ ಕವರಪ್ ಮಾಡ್ತಾ ಹೋಗ್ತೀವಿ. 3 ಚೈನ್ 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡಿ ಅಗೇನ್ 3 ಚೈನ್ಸ್ 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡಿ ಅಗೇನ್ 3 ಚೈನ್ಸ್ 1 ಚೈನ್ ಸ್ಪೇಸ್ಗೆ ಹೋಗಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಥ್ರೂಔಟ್ ದ ಡಿಸೈನ್ ಕಂಟಿನ್ಯೂ ಮಾಡಿ. ಒನ್ 2 3 ಚೈನ್ಸ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಹೋಗಿ ಲಾಕ್ನ ಮಾಡಿ. 3 ಚೈನ್ಸ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡ್ತಾ ಹೋಗಿ. ಈ ಥರ ಲಾಸ್ಟಲ್ಲಿ 3 ಚೈನ್ಸ್ನ ಹಾಕಿ 2 ಚೈನ್ ಸ್ಪೇಸ್ ಇತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ತೀವಿ. ಅದಾದಮೇಲೆ ಅಲ್ಲಿಂದ 3 ಚೈನ್ಸ್ 1 ಚೈನ್ ಸ್ಪೇಸ್ ಇದೆ ಅಲ್ವಾ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಐ ವಿಲ್ ಆನ್ಸರ್. ಇದೇ ಥರ ಟೋಟಲ್ ಎಂಟೈರ್ ಸಾರಿಗೆ ಏನು ಆರ್ಚ್ ಹಾಕಿದ್ವಿ ಅಲ್ವಾ, ಆರ್ಚ್ ವಿತ್ ಪಿಕಾಟ್ ಡಬಲ್ ಕ್ರೋಶ ಅಲ್ಲ, ಡಬಲ್ ಕ್ರೋಶ ವಿತ್ ಪಿಕಾಟ್ಗೂ ಇದೇ ಥರ ಕವರಪ್ ಮಾಡಿ ಆ್ಯಂಡ್ ಆರ್ಚ್ಗೂ ಕೂಡ ಕವರಪ್ ಮಾಡಿ. ಅದನ್ನು ಹಾಕಿದ್ಮೇಲೆ ಆ ಡಿಸೈನ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಎಲಿಗೆಂಟಾಗಿರುತ್ತೆ. ಇದೇ ಥರ 3 ಚೈನ್ನ ಹಾಕಿ 1 ಚೈನ್ ಸ್ಪೇಸಲ್ಲಿ ಲಾಕ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಕ್ರೋಶ ವರ್ಕ್ ಮಾತ್ರ ಇಷ್ಟ ಆಗುತ್ತೆ, ಟ್ಯಾಸಲ್ಸ್ ಎಲ್ಲ ಇದ್ದರೆ ಇಷ್ಟ ಆಗಲ್ಲ ಅನ್ನೋರು ಈ ಡಿಸೈನ್ನ ಟ್ರೈ ಮಾಡಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಯಾರ್ಯಾರಿಗೆಲ್ಲ ಟ್ಯಾಸಲ್ ತುಂಬ ಇಂಟ್ರೆಸ್ಟ್ ಇದೆ, ವಿತೌಟ್ ಟ್ಯಾಸಲ್ ತುಂಬ ಇಂಟ್ರೆಸ್ಟ್ ಇದೆ, ಬರೀ ಕ್ರೋಶ ವರ್ಕ್ನ ಇಷ್ಟಪಡ್ತೀರಾ ಅವ್ರು ಇದನ್ನು ಟ್ರೈ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.